ಹಾಯ್ ಹಲೋ ನಮಸ್ತೆ. ಇವತ್ತು ಕೆ 2026 ನಡೆಸ್ತಾರೆ ಜನವರಿಯಲ್ಲಿ SDA ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ, ಅನಾಲಿಸಿಸ್ ಮಾಡೋಣ. ಸೊ ಕ್ವಶನ್ಸ್ ಕಡಿಮೆ ಇದ್ದರೂ ಪರವಾಗಿಲ್ಲ, ಫುಲ್ಲು ಡೆಪ್ತಾಗಿ ತಿಳ್ಕೊಳ್ಳೋಣ. ಸೊ ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೋದ ಸರಿನ ಒಂದು ಕ್ವಶನ್ ಪೇಪರ್ ಅಂದರೆ ಕ್ವಶನ್ ಪೇಪರ್ನಲ್ಲಿರುವ ಕೆಲವು ಕ್ವಶನ್ಗಳನ್ನು ತೆಗೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಡು ಬನ್ನಿ, ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ ಕ್ಲಾಸ್. ಮೊದಲನೇ ಕ್ವಶನ್, ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಸರಿಯಾದ ಕ್ರಮಾನುಗತವನ್ನು ತಿಳಿಸಿ ಅಂತಂದು ಕೇಳಿದರು. ಯಾವುದು KA ಕ್ವಶನ್ ಕೇಳಿದ್ರು. ಇದನ್ನು ಕಾಲಾನುಕ್ರಮದಲ್ಲಿ ಬರಿಬೇಕು. ಅಂದರೆ ಮೊದಲು ಯಾವುದು ಸೇರುತ್ತೆ, ಕೊನೆಯದಾಗಿ ಸಿಂಧೂ ನದಿಯನ್ನು ಯಾವುದು ಸೇರುತ್ತೆ, ಇದರಲ್ಲಿ ನಿಮ್ಗೆ ಆಗಲೇ ಗೊತ್ತಾಗುತ್ತೆ. ಸ್ವಲ್ಪ ಗೊತ್ತಿದ್ರೂ ಇದನ್ನು ಆನ್ಸರ್ ಮಾಡಿಬಿಡ್ಬೋದು. ಮೊದಲನೇದಾಗಿ ಏನು ತಿಳ್ಕೊಬೇಕಪ್ಪ, ಕೊನೆಯದಾಗಿ ಬರೋದು ಯಾವುದು, ಸಿಂಧೂ ನದಿ, ಓಕೆನಾ? ಇಲ್ಲಿ ಸಟ್ಲೇಜ್ ನದಿ ಇದೆ. ಸೆಕೆಂಡ್ನೇದು ಆನ್ಸರ್ ತಪ್ಪು, ಓಕೆನಾ? ಅದಕ್ಕಿಂತ ಮೇಲೆ ಮೊದಲು ಯಾವ ನದಿ ಸೇರ್ತಾವಂತನೋ, ಯಾವ ನದಿ ಯಾವುದಕ್ಕೆ ಸೇರ್ತೇವಂತನೋ ನಿಮಗೆ ಗೊತ್ತಿರ್ಬೇಕು, ಓಕೆನಾ? ಕೊನೆಯದಾಗಿ ಯಾವ ನದಿ ಸಿಂಧೂ ನದಿ ಸೇರುತ್ತಂತನೂ ಗೊತ್ತಿರ್ಬೇಕು. ಸೊ ಕೊನೆಯದಾಗಿ ಯಾವುದಪ್ಪ ಸಿಂಧೂ ನದಿನ ಸೇರೋದು, ಸಟ್ಲೇಜ್ ನದಿ ಸೇರುತ್ತೆ, ಓಕೆನಾ? ಕೊನೆಯದಾಗಿ ಯಾವ ನದಿ ಸೇರುತ್ತೆ, ಸಟ್ಲೇಜ್ ನದಿ, ಓಕೆನಾ? ಬಟ್ ನೀವು ಅಂದ್ಕೊಂಡಿರೋ ಪ್ರಕಾರ ಚೀನಾಬ್ ನದಿಯೂ ಸೇರುತ್ತೆ ಅಂತಂತ ಅನ್ನಿಸ್ಬೋದು. ಸೊ ಯಾಕಂದರೆ ಕೊನೆಯದಾಗಿ ಸಟ್ಲೇಜ್ ಮತ್ತು ಚೀನಾಬ್ ಸೇರಿ ಸಿಂಧೂ ನದಿಯನ್ನು ಸೇರ್ತವೆ. ಬಟ್ ಇಲ್ಲಿ ಕ್ವಶನ್ ಪ್ರಕಾರ ಹೋಗ್ಬಿಡೋಣ. ಈಗ ಮೊದಲನೇದಾಗಿ ಯಾವ ನದಿನ ಯಾವ್ದು ಸೇರುತ್ತೆ ನೋಡೋಣ. ಈಗ ಸಟ್ಲೇಜ್ ನದಿಯನ್ನು ಯಾವ್ದು ಸೇರುತ್ತೆ, ಬಿಯಾಸ್ ನದಿ ಸೇರುತ್ತೆ, ಓಕೆನಾ? ಮೊದಲು ಇದರಲ್ಲಿ ಬಿಯಾಸ್ ನದಿ ಇದನ್ನು ಇಲ್ಲ, ಓಕೆನಾ? ಈಗ ಜೀಲಮ್ಮು, ಚಿನಾಬು, ಸಟ್ಲೇಜ್, ಸಿಂಧು ಇವನ್ನಷ್ಟೇ ಕೊಟ್ಟಿದ್ದಾರೆ ಅಲ್ವಾ? ಸೊ ಅದಕ್ಕಾಗಿ ಹೆಂಗೆ ನೋಡ್ಬೇಕು, ಜೀಲಂ ನದಿ ಯಾವುದನ್ನು ಸೇರುತ್ತೆ, ಮೊದಲು ಚೀನಾಬ್ ನದಿನ ಸೇರುತ್ತೆ, ಓಕೆನಾ? ಚೀನಾಬ್ ನದಿ ಆಮೇಲೆ ಸಟ್ಲೇಜ್ ನದಿ ಕೂಡಿ ಸಿಂಧು ನದಿನೇ ಸೇರ್ತವೆ. ಸೊ ಮೊದಲು ಯಾವ್ದು ಬರಬೇಕು, ಜೀಲಂ ನದಿ, ನಂತರ ಚೀನಾಬ್ ನದಿ, ಆಮೇಲೆ ಸಟ್ಲೇಜ್, ಆಮೇಲೆ ಸಿಂಧು. ಇದು ಸರಿಯಾದ ಉತ್ತರ, ಓಕೆನಾ? ಇಲ್ಲಿ ನೋಡೋದಾದರೆ ಮೊದಲು ಚೀನಾಬ್ ನದಿ ಜೀಲಂನ ಸೇರೋದಿಲ್ಲ, ಓಕೆನಾ? ಜೀಲಂ ನದಿ ಚೀನಾಬ್ ನದಿನ ಸೇರುತ್ತೆ, ಅದಕ್ಕಾಗಿ ಇದು ರಾಂಗ್. ನೆಕ್ಸ್ಟ್ ಜೀಲಂ ನದಿ ನಂತರ ಸಟ್ಲೇಜ್ ನದಿ. ಸೊ ಸಟ್ಲೇಜ್ ನದಿನ ಡೈರೆಕ್ಟ್ ಜೀಲಂ ಸೇರೋದಿಲ್ಲ, ಓಕೆನಾ? ಜೀಲಂ ನದಿ ಸೇರೋದು ಯಾವುದನ್ನ, ಚೀನಾಬ್ ನದಿ, ಅದಕ್ಕಾಗಿ ಇದು ರಾಂಗ್. ಅದಕ್ಕಾಗಿ ಮೊದಲನೇದು ಆನ್ಸರ್ ಯಾವುದು, ಎ ಕರೆಕ್ಟ್ ಆನ್ಸರ್. ಇದನ್ನು ನೋಡೋಣ, ಓಕೆ? ಮೊದಲು ಜೀಲಮ್ಮು, ಚೀನಾಬು, ಸಟ್ಲೇಜು, ಸಿಂಧು ಈ ರೀತಿಯಾಗಿ ಸೇರ್ತವೆ. ಯಾವ್ಯಾವ ನದಿ ಎಲ್ಲಿ ಸೇರ್ತವೆ ಅಂತಲೂ ನೋಡ್ಕೊಂಬಿಡೋಣ. ಈಗ ಈ ರೀತಿ ಕೇಳ್ಬೋದು, ಮುಂದೆ ಯಾವ ರೀತಿನಾದರೂ ಕೇಳ್ಬೋದು. ಅದಕ್ಕಾಗಿ ಈಗ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಏನಿದೆ ನೋಡಿ, ಆಲ್ಮೋಸ್ಟು ಪಂಜಾಬ್ ಅಂತ ತಿಳ್ಕೊತಪ್ಪ ಅಂದರೆ ನಮ್ಮ ಭಾರತದಲ್ಲಿ ಪಂಜಾಬ್ ಇದೆಲ್ಲ ಅದಷ್ಟೇ ಅಲ್ಲ, ಪಾಕಿಸ್ತಾನದ ಪಂಜಾಬ್ ಮತ್ತು ಭಾರತದ ಪಂಜಾಬ್ ಸೇರಿ ಇದ್ದಾವೆ, ಓಕೆನಾ? ಪಾಕಿಸ್ತಾನದಲ್ಲಿ ಕೂಡ ಪಂಜಾಬ್ ಪ್ರಾಂತ್ಯ ಇದೆ, ಓಕೆನಾ? ಸೊ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಟ್ರಿಮ್ಮು ಎಂಬಲ್ಲಿ ಜೀಲಂ ನದಿ ಯಾವುದನ್ನು ಸೇರುತ್ತೆ, ಚೀನಾಬ್ ನದಿನ ಸೇರುತ್ತೆ. ಟ್ರಿಮ್ಮು ಎಂಬಲ್ಲಿ ಯಾವುದು, ಜೀಲಂ ನದಿ ಚೀನಾಬ್ ನದಿನ ಸೇರುತ್ತೆ, ಓಕೆನಾ? ನೆಕ್ಸ್ಟ್ ಸರಾಯ್ ಸೀದು ಅಂತಂದು ಇದೆ. ಸರಾಯ್ ಸೀದು ಇದು ಪಾಕ್ನ ಪಂಜಾಬ್ ಪ್ರಾಂತ್ಯ, ಓಕೆನಾ? ಇದು ಎಲ್ಲಿ ಯಾವ ನದಿ ಸೇರುತ್ತಪ್ಪ ಅಂದರೆ ಚೀನಾಬ್ ನದಿಯನ್ನು ರಾವಿ ನದಿ ಸೇರುತ್ತೆ. ರಾವಿ ನದಿ ಚೀನಾಬ್ ನದಿನಲ್ಲಿ ಸೇರುತ್ತೆ, ಸರಾಯ್ ಸೀದು ಎಂಬಲ್ಲಿ ಸೇರುತ್ತೆ. ನೆಕ್ಸ್ಟ್ ಉಚ್ ಶರೀಫ್ ಅಂತ ಇದೆ. ಇದು ಯಾವುದಪ್ಪ ಅಂತಂದರೆ ಚೀನಾಬ್ ನದಿ ಏನಿದೆ ನೋಡಿ, ಸಟ್ಲೇಜ್ ನದಿಯನ್ನು ಸೇರುತ್ತೆ. ಇಲ್ಲಿ ಪಾಕ್ನ ಪಂಜಾಬ್ ಪ್ರಾಂತ್ಯ, ಇದು ಕೂಡ ಪಾಕ್ನ ಪಂಜಾಬ್ ಪ್ರಾಂತ್ಯ. ಕೊನೆಯದಾಗಿ ಯಾವುದು, ಬಿಯಾಸ್ ನದಿ ಸಟ್ಲೇಜ್ ನದಿಯನ್ನು ಸೇರುತ್ತೆ. ಇಲ್ಲಿ ಭಾರತದ ಪಂಜಾಬ್ ಪ್ರಾಂತ್ಯ, ಇದೊಂದು ಭಾರತದೊಳಗಿನ ಪಂಜಾಬ್ ಪ್ರಾಂತ್ಯದಲ್ಲಿ, ನಮ್ಮ ಪಂಜಾಬ್ ಏನಿದೆ ನೋಡಿ ಭಾರತದಲ್ಲಿ, ಅಲ್ಲಿ ಅಂದರೆ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಕೊನೆಗೊಳ್ಳುವ ಸಿಂಧೂ ನದಿ ಉಪನದಿ ಯಾವುದಪ್ಪ ಅಂತಂತಂದರೆ ಇದು ಕೆಳಗಿನ ಉಪನದಿ, ಪಶ್ಚಿಮದ ಉಪನದಿಗಳಲ್ಲಿ ಯಾವುದು, ಬಿಯಾಸ್ ನದಿ, ಓಕೆನಾ? ಅದು ಭಾರತದಲ್ಲೇ ಹುಟ್ಟುತ್ತೆ ಮತ್ತು ಸಟ್ಲೇಜ್ ನದಿಯನ್ನು ಭಾರತದಲ್ಲೇ ಸೇರಿಬಿಡುತ್ತೆ, ಓಕೆ? ಅದಕ್ಕಾಗಿ ಇದು ಪಾಕಿಸ್ತಾನದಲ್ಲಿ ಹೋಗೋದಿಲ್ಲ. ಇದು ಎಲ್ಲಿ ಸೇರುತ್ತಪ್ಪ ಅಂದ್ರೆ ಹರಿಕೆ ಎಂಬ ಜೌಗು ಪ್ರದೇಶ ಇದೆ ಎಲ್ಲಿ, ಪಂಜಾಬ್ ಪ್ರಾಂತ್ಯದಲ್ಲಿ, ನಮ್ಮ ಭಾರತದ ಪಂಜಾಬ್ನಲ್ಲಿ ಅಲ್ಲಿ ಸೇರುತ್ತೆ. ಕೊನೆಯದಾಗಿ ಸಿಂಧೂ ನದಿಯನ್ನು ಸಟ್ಲೇಜ್ ನದಿಯಲ್ಲಿ ಸೇರುತ್ತಪ್ಪ ಅಂದರೆ ಮಿತಾನ್ಕೋಟ್ ಅಂತ ಇದೆ, ಅಲ್ಲಿ ಸೇರುತ್ತೆ ಪಂಜಾಬ್ನಲ್ಲಿ, ಓಕೆನಾ? ಪಾಕಿಸ್ತಾನದ ಪಂಜಾಬ್ನಲ್ಲಿ ಮಿತಾನ್ಕೋಟ್ ಎಂಬಲ್ಲಿ ಸಿಂಧೂ ನದಿನ ಯಾವ್ದು ಸೇರುತ್ತೆ, ಸಟ್ಲೇಜ್ ನದಿ ಸೇರುತ್ತೆ.
ಓಕೆನಾ. ನೆಕ್ಸ್ಟ್ ಕ್ವಶನ್, ಅದಕ್ಕಾಗಿ ಏನಂತ ಕರಿತೀವಿ, ಪಂಚನದಿಗಳ ನಾಡು ಅಂತಂದು ಯಾವುದನ್ನು ಕರಿತೀವಿ, ಪಂಜಾಬ್ನ ಪಂಚನದಿಗಳ ನಾಡು ಅಂತ ಕರಿತೀವಿ. ಎಲ್ಲ ನದಿಗಳು ಅಲ್ಲಿ ಹರಿತವೆ, ಈ 5 ನದಿಗಳು. ಮತ್ತು ಪಟ್ಟಿ 1 ಮತ್ತು ಪಟ್ಟಿ ರೂಟ್ ಜೊತೆ ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ನಿಮಗೆ ಇಂಥ ಹೊಂದಿಸಿ ಬರೆಯಿರಿ ಬಂದಾಗ ನಿಮಗೆ ಸ್ವಲ್ಪ ಒಂದೆರಡು ಗೊತ್ತಿದ್ರೂ ಇದನ್ನು ಹಾಕಿಬಿಡ್ಬೋದು. ಓಕೆನಾ. ಪರಿಸರ ಸಂರಕ್ಷಣಾ ಕಾಯ್ದೆ, ವಾಯು ಮಾಲಿನ್ಯ ಕಾಯ್ದೆ, ವಾಯು ಮಾಲಿನ್ಯ ನಿಯಂತ್ರಣ ಅಥವಾ ಪ್ರತಿಬಂಧ ಕಾಯ್ದೆ, ಜಲಮಾಲಿನ್ಯ ಪ್ರತಿಬಂಧ ಅಥವಾ ನಿಯಂತ್ರಣ ಕಾಯ್ದೆ, ಮಾಂಟ್ರಿಯಲ್ ಒಪ್ಪಂದ. ಓಕೆನಾ. ಇದು ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರ್ತವೆ. ಒಂದೆರಡು ಗೊತ್ತಿದ್ರೂ ನೋಡ್ಬೇಡ. ಮೊದಲು ಪರಿಸರ ಸಂರಕ್ಷಣಾ ಕಾಯ್ದೆ ಅಂತಂದು ಯಾವಾಗ ಬಂತಂತಂದು ನೋಡ್ಬೇಡ. ಪರಿಸರ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತಪ್ಪ, ಎಲ್ಲರಿಗೂ ಗೊತ್ತಿರೋಂಗೆ ನಿಮಗೆ ಅಂತೂ ಗೊತ್ತಿರುತ್ತೆ, 1986ರಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಬಂತು. ಓಕೆ, ಇದು ಗೊತ್ತಿಲ್ಲ ಅಂತ ಹಿಡ್ಕೊಂಡು ಮಾಂಟ್ರಿಯಲ್ ಒಪ್ಪಂದ ಅಂತ ಎಲ್ಲರಿಗೂ ಗೊತ್ತಿದ್ದಾನೆ. ಅದು ಯಾವಾಗ ಬಂತು, 1989ರಲ್ಲಿ ಮಾಂಟ್ರಿಯಲ್ ಒಪ್ಪಂದ ಆಯಿತು. ಓಕೆನಾ. ಓಜೋನ್ ಪದರದ ರಂಧ್ರಗಳ ಇದರಿಂದ ಇದನ್ನು ಒಪ್ಪಂದ ಮಾಡ್ತಾರೆ, ಮಾಂಟ್ರಿಯಲ್ ಒಪ್ಪಂದ. ಸೊ ಅದಕ್ಕಾಗಿ 1989ರಲ್ಲಿ ಯಾವುದಾಯ್ತು, ಮಾಂಟ್ರಿಯಲ್ ಒಪ್ಪಂದ ಆಯಿತು. ನೆಕ್ಸ್ಟ್ ಇವಾಗ ಆಪ್ಷನ್ಸ್ ಪ್ರಕಾರ ಹೋಗ್ಬೇಡ. ಎ ಯಾವುದು, 3 A3 ಇಲ್ಲಿದೆ. ಬಟ್ ಇದರಲ್ಲಿ ಯಾವುದೂ ಇಲ್ಲ, ಇದು ಇಲ್ಲ, ಇದಿಲ್ಲ, ಎರಡು ಡಮ್ಮು. ಓಕೆನಾ. ನೆಕ್ಸ್ಟ್ ಮಾಂಟ್ರಿಯಲ್ ಒಪ್ಪಂದ ಇದು ಯಾವಾಗ ಬಂತು, 1989. ಸೊ ಇಲ್ಲಿ ಯಾವುದಿತ್ತು, 1989, ಇದು ಒಂದೇ. ಓಕೆನಾ. ಡಿ ನಿಮಗೆ ಇಲ್ಲಿ ನೋಡಿ, ಈಗ ಮಾಂಟ್ರಿಯಲ್ ಒಪ್ಪಂದ ಒಂದೇ ಗೊತ್ತಿದ್ರೂ ನಿಮ್ದು ಆನ್ಸರ್ ಕರೆಕ್ಟಾಗಿ ಬಿಡುತ್ತೆ. ಯಾಕಂದರೆ ಎಲ್ಲಿ ನೋಡಿ, ಮಾಂಟ್ರಿಯಲ್ ಒಪ್ಪಂದ D1 ಒಂದೇ ಇದೆಯಲ್ಲ, ಇಲ್ಲಿ D2 ಇದೆ, ಇಲ್ಲಿ D2 ಇದೆ, ಇಲ್ಲಿ D3 ಇದೆ. ಸೊ ಆದ ಕಾರಣಕ್ಕಾಗಿ ಯಾವುದು, ಎ ಕರೆಕ್ಟ್ ಆನ್ಸರ್. ವಾಯು ಮಾಲಿನ್ಯ ಪ್ರತಿಬಂಧ ಕಾಯ್ದೆ 1981ರಲ್ಲಿ ಬಂತು. ಜಲಮಾಲಿನ್ಯ ಪ್ರತಿಬಂಧ ಅಥವಾ ನಿಯಂತ್ರಣ ಕಾಯ್ದೆ ಯಾವಾಗ ಬಂತು, 1974. ಇದೆಲ್ಲ ಗೊತ್ತಿದೆ ನಿಮಗೆ. ಮೊದಲೇ ಆನ್ಸರ್ ಕರೆಕ್ಟ್. A3 B4 C1 D2 ಯಾವುದು, A3 B4 C1 D2. ಸಾರಿ, ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದರಲ್ಲಿ, ಇದು ಬಿಟ್ಟುಬಿಡಿ. A3 B4 C2 D1 ಆಗಬೇಕಾದ್ರೆ ಉಲ್ಟಾ ಪಲ್ಟಾ ಆಗಿದೆ, ಅದನ್ನ ಬಿಟ್ಬಿಡಿ. ಇಷ್ಟೊತ್ತು ಹೇಳಿದ್ನಲ್ಲ ಅದೇ ಕರೆಕ್ಟ್. ಓಕೆನಾ. ಯಾವುದು, ಪರಿಸರ ಸಂರಕ್ಷಣಾ ಕಾಯ್ದೆ 1986. ವಾಯುಮಾಲಿನ್ಯ ನಿಯಂತ್ರಣ ಕಾಯ್ದೆ ಯಾವಾಗ, 1981. ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ 1974. ಮಾಂಟ್ರಿಯಲ್ ಒಪ್ಪಂದ 1989. ಮೊದಲನೇ ಆನ್ಸರೇ ಕರೆಕ್ಟ್. ಓಕೆ, ಇವಾಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು, 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತರ್ತಾರೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಪರಿಸರ ಸಂರಕ್ಷಣಾ ಕಾಯ್ದೆ ಬೇರೆ, ಅರಣ್ಯ ಸಂರಕ್ಷಣಾ ಕಾಯ್ದೆ ಬೇರೆ. ಓಕೆನಾ. ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆ ಯಾವಾಗ ಬಂತು, 1991. ಜೀವ ವೈವಿಧ್ಯತೆ ಕಾಯ್ದೆ 2002. ಅರಣ್ಯ ಹಕ್ಕುಗಳ ಕಾಯ್ದೆ 2006. ಇದೇ ರೀತಿ ಇನ್ನೂ ಹಲವಾರು ಕಾಯ್ದೆಗಳಿದೆ, ಅವನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು. ಓಕೆನಾ. ನೆಕ್ಸ್ಟ್ ಈಗ ಪ್ರಾಣಿಗಳ ಸಂರಕ್ಷಣೆಗಾಗಿ ಕೆಲವು ಯೋಜನೆಗಳನ್ನು ತರ್ತಾರೆ. ಅದರಲ್ಲಿ ನೋಡ್ಬಿಡೋಣ. ಪ್ರಾಜೆಕ್ಟ್ ಚೀತಾ 2022ರಲ್ಲಿ ತರ್ತಾರೆ ಇದನ್ನು. ನೆಕ್ಸ್ಟ್ ಪ್ರಾಜೆಕ್ಟ್ ಲಯನ್ 2020ರಲ್ಲಿ ತರ್ತಾರೆ. ಅತಿ ಹೆಚ್ಚು ಸಿಂಹಗಳು ಇರುವುದಲ್ಲಿ ಗುಜರಾತ್ ಗಿರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಯಾವ ಅತಿ ಹೆಚ್ಚು ಸಿಂಹಗಳಿದ್ದಾವೆ. ನೆಕ್ಸ್ಟ್ ಪ್ರಾಜೆಕ್ಟ್ ಡಾಲ್ಫಿನ್, ಇದು 2020ರಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ನ ತರ್ತಾರೆ. ಪ್ರಾಜೆಕ್ಟ್ ಸ್ನೋ ಲೆಫರ್ಡ್ ಅಂದರೆ ಏನಪ್ಪ, ಹಿಮಚಿರತೆ ಅಂತ ಕರಿತೀವಿ. ಓಕೆನಾ. ಹಿಮಚಿರತೆ 2009ರಲ್ಲಿ. ಮತ್ತು ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಕ್ಕಿ 2013ರಲ್ಲಿ. ಪ್ರಾಜೆಕ್ಟ್ ಎಲಿಫೆಂಟ್ 1992ರಲ್ಲಿ. ಪ್ರಾಜೆಕ್ಟ್ ರೈನೋಸರಸ್ ಅದು ಯಾವಾಗ ತರ್ತಾರೆ, 2005ರಲ್ಲಿ. ಮತ್ತು ಪ್ರಾಜೆಕ್ಟ್ ಯಾವುದಪ್ಪ, ಮೊಸಳೆ ಯೋಜನೆ ಯಾವಾಗ ಬಂತು, 1975ರಲ್ಲಿ. ಇವೆಲ್ಲ ನೆನಪಿಟ್ಕೋಬೇಕು. ಓಕೆನಾ. ಇವನ್ನೆಲ್ಲ ನೆನಪಿರಲಿ. ಓಕೆ, ಇದು ಓಕೆ. ನೆಕ್ಸ್ಟ್ ಇವಾಗ ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ ಅಂತಂದು ಕರಿತೀವಿ. ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ ಅಂದರೆ, ಒಂದು ಈಸಿಯಾಗಿ ಹೇಳೋದಾದರೆ,
ಸಸ್ಯಗಳಲ್ಲಿ ಆಹಾರವು ಉತ್ಪತ್ತಿ ಆಗುತ್ತಲ್ಲ, ಆ ಅಂಗದಿಂದ ಅದು ಯಾವ ಅಂಗಕ್ಕೆ ಅವಶ್ಯಕತೆ ಇರುತ್ತೆ ನೋಡಿ, ಆ ಅಂಗಕ್ಕೆ ಹೋಗಲ್ಪಡುವ ಅಂದರೆ ಉತ್ಪತ್ತಿ ಆಗುವ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆ ಆಗುವ ರೂಪ ಯಾವುದು, ಯಾವ ರೂಪದ ಮುಖಾಂತರ ಅದು ಹೋಗುತ್ತೆ ಅಂತಂದು ಕೇಳಿದ್ದಾರೆ. ಓಕೆನಾ, ನೋಡೋಣ. ಪ್ರೋಟೀನ್ಗಳು, ಲಿಪಿಡ್ಗಳು, ಸುಕ್ರೋಸು, ಪಿಷ್ಟ ಯಾವುದರ ಮುಖಾಂತರ ಹೋಗುತ್ತೆ ಅಂದರೆ ಇವು 4 ಆಪ್ಷನಲ್ಲಿ ಯಾವುದರ ರೂಪದ ಮುಖಾಂತರ ಅದು ಹೋಗುತ್ತೆ. ಸಸ್ಯಗಳಲ್ಲಿ ಮೊದಲನೇದಾಗಿ ಯಾವುದರ ಮುಖಾಂತರ ಹೋಗುತ್ತೆ ಅಂತಂದರೆ ಹೇಳ್ಬಿಡ್ತೀನಿ ನೋಡಿ, ಆನ್ಸರು ಸುಕ್ರೋಸ್. ಇದರ ಮುಖಾಂತರ ಹೋಗುತ್ತೆ ಮತ್ತು ಅದು ಸಂಗ್ರಹಣೆ ಆಗೋದು ಪಿಷ್ಟದ ಮುಖಾಂತರ ಅಲ್ಲಿ ಸಸ್ಯಗಳಲ್ಲಿ ಸಂಗ್ರಹಣೆ ಆಗುತ್ತೆ. ಸಸ್ಯಗಳಲ್ಲಿ ಆಹಾರವು ಎಲೆಗಳಲ್ಲಿ ಉತ್ಪತ್ತಿ ಆಗುತ್ತೆ. ಓಕೆನಾ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಅಂದರೆ ಸೂರ್ಯನ ಕಿರಣಗಳಿಂದ ತಗೊಂಡು ಅದು ಎಲೆಗಳಲ್ಲಿ ಆಹಾರವು ಉತ್ಪತ್ತಿ ಆಗುತ್ತೆ. ಓಕೆನಾ, ಸಸ್ಯಗಳಲ್ಲಿ ಆಹಾರವು ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಸಂಗ್ರಹ ಅಂತ ಕೇಳಿದರೆ ಅದು ಪಿಷ್ಟದ ರೂಪದಲ್ಲಿ, ಬಟ್ ಇಲ್ಲೇನು ಕೇಳಿದರೆ ವರ್ಗಾವಣೆ ರೂಪ ಅಂತಂದು ಕೇಳಿದರೆ, ಸೊ ಅದು ಯಾವ ರೂಪದಲ್ಲಿ ವರ್ಗಾವಣೆ ಆಗುತ್ತೆ, ಸುಕ್ರೋಸ್ ರೂಪದಲ್ಲಿ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಮಾಡುವುದು ಯಾವುದಪ್ಪ ಅಂತಂದರೆ ಫ್ಲೋಯಮ್. ಅಂದರೆ ಫ್ಲೋಯಮ್ ಮುಖಾಂತರ ಅದು ಎಲ್ಲ ಕಡೆ ಸಾಗುತ್ತೆ. ಓಕೆನಾ, ಅದು ಸಾಗುವುದೇ ಯಾವುದ್ರ ಮುಖಾಂತರ, ಫ್ಲೋಯಮ್ ಮುಖಾಂತರ ಸಾಗಣೆ ಮಾಡುವ ಅಂಗ. ಓಕೆನಾ, ಸಾಗಿಸುವ ಅಂಗ ಯಾವುದಪ್ಪ ಅಂತಂದರೆ ಫ್ಲೋಯಮ್. ಬಟ್ ಯಾವುದರ ರೂಪದಲ್ಲಿ ಅಂತಂದು ಕೇಳಿದರೆ ಸುಕ್ರೋಸ್ ರೂಪದಲ್ಲಿ. ಆಹಾರವು ಬೇರು, ಕಾಂಡ ಮತ್ತು ಹಣ್ಣುಗಳಿಗೆ ಅಂದರೆ ಆ ಎಲೆಗಳಲ್ಲಿ ಉತ್ಪತ್ತಿಯಾಗಿ ಮತ್ತು ಬೇರು, ಕಾಂಡ, ಹಣ್ಣುಗಳಿಗೆ ಅದು ಸಪ್ಲೈ ಆಗುತ್ತಲ್ಲ, ಯಾವುದು ರೂಪದಲ್ಲಿ ಸಪ್ಲೈ ಆಗುತ್ತೆ ಅಂದರೆ ಸುಕ್ರೋಸ್ ರೂಪದಲ್ಲಿ ಸಪ್ಲೈ ಆಗುತ್ತೆ. ಬಟ್ ಸಪ್ಲೈ ಮಾಡುವುದು ಯಾವುದಪ್ಪ ಅಂತಂದರೆ ಫ್ಲೋಯಮ್. ಓಕೆನಾ, ಖನಿಜಗಳು ಮತ್ತು ನೀರನ್ನು ಸಪ್ಲೈ ಮಾಡುವುದು ಯಾವುದು, ಝೈಲಮ್. ಇದು ನಿಮಗೆ ಗೊತ್ತಿರುತ್ತೆ. ಓಕೆನಾ, ಇದು ನೆನಪಿರಲಿ. ಮತ್ತು ನೀರು ಬೇರುಗಳಿಂದ ಇಡೀ ಉಳುಕಿದ್ದು ಅಂದರೆ ಹಣ್ಣು ಅಥವಾ ಕಾಂಡ ಮತ್ತು ಎಲೆಗಳಿಗೆ ಕೆಳಗಿನಿಂದ ಮೇಲೋಗುತ್ತೆ. ಬೇರುಗಳ ಮುಖಾಂತರ ಹೋಗುತ್ತೆ ನೀರು, ಬಟ್ ಆಹಾರ ಮೇಲಿನಿಂದ ಕೆಳಗೆ ಬರುತ್ತೆ. ಓಕೆನಾ, ಎಲೆಗಳಿಂದ ಹಣ್ಣು ಅಥವಾ ಬೇರುಗಳಿಗೆ ಕೆಳಗಿನಿಂದ ಮೇಲೆ ಬರುತ್ತೆ. ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಹೋಗುತ್ತೆ ಅಂತಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹೃದಯದ ಕೋಣೆಗಳ ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿರಿ. ಓಕೆನಾ, ಇದರಲ್ಲಿ ನಿಮಗೆ ಕೆಲವು ಗೊತ್ತಿದ್ರೂ ಇದನ್ನು ತೆಗೆದಾಕ್ಬೋದು, ಮತ್ತು ಕೆಲವೊಂದು ಟೈಮ್ನಾಗೆ ಅವು ವರ್ಕ್ ಆಗೋಲ್ಲ, ಕೆಲವೊಂದು ಟೈಮ್ನಾಗ ವರ್ಕ್ ಆಗ್ತವೆ. ಯಾವ್ಯಾವ ಅಂತ ನೋಡ್ಬೋಣ. 2 ಕೋಣೆಗಳು ಯಾವುದಪ್ಪ, ಮೀನು ಇದೆ. ಓಕೆನಾ, ಬಟ್ ಮಾನವ ಮತ್ತು ಕಪ್ಪೆ ಅಲ್ಲ. ಓಕೆ, ಮಾನವ ಎಷ್ಟು ಕೋಣೆ, 4 ಕೋಣೆ, ಕಪ್ಪೆ 3 ಕೋಣೆ. ಓಕೆನಾ, ನೆಕ್ಸ್ಟ್ 3 ಕೋಣೆಗಳು, ಕಪ್ಪೆ ಕರೆಕ್ಟ್, ಸಾಲ್ಮಂಡರ್ ಕರೆಕ್ಟ್, ಹಾವು ಇದು ಕೂಡ ಸರೀಸೃಪ. ಸೊ 3 ಕೋಣೆ ಇದು ರೈಟ್. ನೆಕ್ಸ್ಟ್ 4 ಕೋಣೆಗಳು, ಪಕ್ಷಿಗಳು, ಮಾನವ, ಗೊರಿಲ್ಲ. ಓಕೆ, ಪಕ್ಷಿಗಳಂತ 4 ಕೋಣೆ ಅದೆಲ್ಲರಿಗೂ ಗೊತ್ತಿರುತ್ತೆ. ಮಾನವನು ಕೂಡ 4 ಕೋಣೆ ಹೃದಯವನ್ನು ಹೊಂದಿದ್ದಾನೆ. ಮತ್ತು ಗೊರಿಲ್ಲ ರೂಪವೇ ಮಾನವ ಅಂತಂದಮೇಲೆ ಗೊರಿಲ್ಲ ಕೂಡ 4 ಕೋಣೆಯನ್ನು ಹೊಂದಿದೆ. ಓಕೆ, ಅದಕ್ಕಾಗಿ ಇದು ಕೂಡ ರೈಟ್. ಮತ್ತು 1 ಕೋಣೆ, ಆಮೆ, ಮೀನು, ನೆಲಕಪ್ಪೆ ಅಲ್ಲ. ನೆಲಕಪ್ಪೆ ಅಂದ್ರೆ ಅಷ್ಟೇ, ಆಮೆ, ಮೀನು ಅಂತಂದರೆ ಮೀನು ಎಷ್ಟು 2 ಕೋಣೆ ಹೊಂದಿದೆ. ಸೊ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ, ಎ ಅಲ್ಲ, ಇದಂತೂ ಅಲ್ಲ. ಎ ಮತ್ತು ಸಿ ರೈಟ್, ಬಟ್ ಎ ರೈಟ್, ಇದು ತಪ್ಪು, ಇದು ತಪ್ಪು. ಬಿ ಮತ್ತು ಸಿ ರೈಟ್, ಇದು ಕರೆಕ್ಟ್. ಡಿ ಮಾತ್ರ ಅಲ್ಲ. ಓಕೆನಾ, ಇದರಲ್ಲಿ ಸಾರಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದ್ರೆ ಹೇಳಿದ್ನಲ್ಲ, ಬಿ ಮತ್ತು ಸಿ ರೈಟ್. ಓಕೆನಾ, ಬಿ ಮತ್ತು ಸಿ ಸರಿ. ಓಕೆನಾ, ಮೀನು ಎಷ್ಟು ಕೋಣೆಗಳನ್ನು ಹೊಂದಿದೆ, 2 ಕೋಣೆಗಳನ್ನು ಹೊಂದಿದೆ. ಉಭಯಚರಗಳು ಅಂದರೆ ನೀರು ಮತ್ತು ಭೂಮಿ ಎರಡರಲ್ಲೂ ವಾಸಿಸುವವುಗಳು ಅವುಗಳ ಕಪ್ಪೆ ಅಂತ ಕರಿತೀವಿ. ಅವು 3 ಕೋಣೆಗಳನ್ನು ಹೊಂದಿರ್ತವೆ. ಸರೀಸೃಪಗಳು ಇದು 3 ಕೋಣೆಗಳನ್ನು ಹೊಂದಿದೆ. ಅಂದರೆ ಮೊಸಳೆ ಅಲ್ಲ, ಸರೀಸೃಪಗಳು ಹಾವು ಈ ಥರ ಇದಾವಲ್ಲ, ಅವುಗಳನ್ನು ಕರಿತೀವಿ. ಅವು 3 ಕೋಣೆಗಳನ್ನು ಹೊಂದಿದೆ, ಬಟ್ ಮೊಸಳೆ ಮಾತ್ರ 4 ಕೋಣೆಗಳನ್ನು ಹೊಂದಿದೆ. ನೆಕ್ಸ್ಟ್ ಪಕ್ಷಿಗಳು 4 ಕೋಣೆಗಳನ್ನು ಹೊಂದಿದೆ. ಸಸ್ತನಿಗಳು 4 ಕೋಣೆಗಳನ್ನು ಹೊಂದಿದೆ. ಸಸ್ತನಿಗಳಂದರೆ ಎಲ್ಲರಿಗೂ ನಿಮ್ಗೆ ಗೊತ್ತು. ಓಕೆನಾ, ಸಸ್ತನಿಗಳಂತ ಯಾವನ್ನ ಕರಿತೀವಿ, ಮೊಟ್ಟೆ ಇಡದೆ ಹಾಲುಣಿಸುವ ಜೀವಿಗಳು. ಓಕೆನಾ,
ಡೈರೆಕ್ಟ್ ಮರಿಗಳಿಗೆ ಜನ್ಮ ನೀಡಿ ಹಾಲುಣಿಸುವ ಜೀವಿಗಳನ್ನು ಏನಂತ ಕರಿತೀವಿ, ಸಸ್ಯಗಳನ್ನು ಏನಂತ ಕರಿತೀವಿ, ಸಸ್ತನಿಗಳಂತ ಕರಿತೀವಿ. ಉಸಿರಾಟ. ಈಗ ಉಸಿರಾಟ ಅಂತ ನೋಡ್ತಾ ಬಂದರೆ ಯಾವುದಪ್ಪ ಅಂದ್ರೆ ಮರಿಕಪ್ಪೆ. ಕಪ್ಪೆಗಳಲ್ಲಿ ಎರಡು ರೀತಿ. ಮರಿಕಪ್ಪೆ ಏನಿದೆ ನೋಡಿ, ಇದು ಕಿವಿಗಳ ಮುಖಾಂತರ ಉಸಿರಾಡುತ್ತೆ. ಬಟ್ ಅದು ಮುಂದೆ ದೊಡ್ಡದಾದ ಮೇಲೆ ಶ್ವಾಸಕೋಶ, ಚರ್ಮ ಮತ್ತು ಬಾಯಿಯ ಒಳಪದರ ಅಂತ ಕರಿತೀವಿ, ಇದರ ಮುಖಾಂತರ ಉಸಿರಾಡುತ್ತೆ. ಓಕೆನಾ? ಶ್ವಾಸಕೋಶ, ಚರ್ಮ ಮತ್ತು ಬಾಯಿಯ ಒಳಪದರ ಉಸಿರಾಟ. ಈಗ ಟೋಟಲಾಗಿ ನೋಡ್ಕೊಂಡ್ಬೋಣ ಉಸಿರಾಟ ಕ್ರಿಯೆ. ಸಸ್ತನಿಗಳು ಅಂದರೆ ಪ್ರಾಣಿಗಳು ಮತ್ತು ಪಕ್ಷಿಗಳು, ಇವು ಲಂಗ್ಸ್ ಅಂದರೆ ಶ್ವಾಸಕೋಶದ ಮುಖಾಂತರ ಉಸಿರಾಡ್ತವೆ. ಎಕ್ಸಾಂಪಲ್ ಮನುಷ್ಯ, ಹಸು, ಬೆಕ್ಕು, ಗುಬ್ಬಿ, ಪಾರಿವಾಳ. ಓಕೆನಾ? ಅಂದರೆ ಪ್ರಾಣಿ ಆದರೂ ಬಂತು, ಪಕ್ಷಿ ಆದರೂ ಬಂತು, ಇವುಗಳು ಶ್ವಾಸಕೋಶದ ಮುಖಾಂತರ ಉಸಿರಾಡ್ತವೆ. ತಿಮಿಂಗಲ ಏನಿದೆ ನೋಡಿ ಇಲ್ಲಿ, ಇದನ್ನು ಏನಂತ ಕರಿತೀವಿ ಅಂದ್ರೆ ನೀರಿನಲ್ಲಿ ವಾಸಿಸುವ ಸಸ್ತನಿ ಅಂತಂದು ಕರಿತೀವಿ. ತಿಮಿಂಗಲ ಇದು ಕೂಡ ಸಸ್ತನಿ, ಇದು ಕೂಡ ಡೈರೆಕ್ಟ್ ಮರಿಗಳಿಗೆ ಜನ್ಮ ನೀಡಿ ಏನು ಮಾಡುತ್ತೆ, ಹಾಲು ಉಣಿಸುತ್ತೆ. ಓಕೆನಾ? ತಿಮಿಂಗಲ. ಬಾವಲಿ ಹಾರುವ ಏಕೈಕ ಸಸ್ತನಿ ಅಂತಂದು ಕರಿತೀವಿ, ಇದು ಕೂಡ ಹಾರುವ ಏಕೈಕ ಸಸ್ತನಿ. ಅಂದರೆ ಇದು ಕೂಡ ಮೊಟ್ಟೆ ಇಡಲ್ಲ, ಡೈರೆಕ್ಟ್ ಜನ್ಮ ನೀಡುತ್ತೆ. ಅದಕ್ಕಾಗಿ ಸರೀಸೃಪಗಳು, ಇವು ಕೂಡ ಸೇಮ್ ಹೇಳಿದ್ನಲ್ಲ, ಏನು ಶ್ವಾಸಕೋಶದ ಮುಖಾಂತರನೇ ಉಸಿರಾಡ್ತವೆ. ಓಕೆನಾ? ಯಾವ ತಿಮಿಂಗಲು ಮತ್ತು ಸಸ್ತನಿ ಇವೆಲ್ಲ ಕೂಡ ಶ್ವಾಸಕೋಶನೇ. ಮನುಷ್ಯ, ಬೆಕ್ಕು ಇವೆಲ್ಲ ಕೂಡ ಅಂದರೆ ಶ್ವಾಸಕೋಶದ ಮುಖಾಂತರನೇ ಉಸಿರಾಡ್ತಾರೆ. ಮತ್ತು ನೆಕ್ಸ್ಟ್ ಸರೀಸೃಪಗಳು, ಇವುಗಳು ಕೂಡ ಶ್ವಾಸಕೋಶದ ಮುಖಾಂತರನೇ ಉಸಿರಾಡ್ತವೆ. ಎಕ್ಸಾಂಪಲ್ ಹಾವು, ಆಮೆ, ಹಲ್ಲಿ ಇವುಗಳೆಲ್ಲ ಸರೀಸೃಪಗಳು. ಮತ್ತು ಉಭಯಚರಗಳು, ನಿಮ್ಗಾಗಲೇ ಹೇಳಿದ್ನಲ್ಲ, ಎರಡು ಕಡೆ ವಾಸ ಮಾಡುವು, ತಮ್ಮ ಜೀವನದ ಹಂತಕ್ಕೆ ತಕ್ಕಂತೆ ಉಸಿರಾಡದ ಅಂಗಗಳನ್ನು ಬದಲಾಯಿಸ್ತವೆ. ಇವು ಯಾವ ಉಭಯಚರಗಳು. ಎಕ್ಸಾಂಪಲ್ ಆಗಲೇ ಹೇಳಿದ್ನಲ್ಲ, ಕಪ್ಪೆ, ಮರಿ ಇವುಗಳು ಕಿವಿರುಗಳ ಮುಖಾಂತರ ಉಸಿರಾಡಿದರೆ, ವಯಸ್ಕ ಕಪ್ಪೆಗಳು ಏನು ಮಾಡ್ತವೆ, ಶ್ವಾಸಕೋಶ, ಬಾಯಿಯ ಒಳಪದರ ಮತ್ತು ಚರ್ಮದ ಮುಖಾಂತರ ಉಸಿರಾಡ್ತವೆ. ನೆಕ್ಸ್ಟ್ ಮೀನುಗಳು. ಮೀನುಗಳು ಏನಿದೆ ನೋಡಿ, ಕಿವಿರುಗಳ ಮುಖಾಂತರ ಉಸಿರಾಡ್ತವೆ. ಎರೆಹುಳು, ಇವುಗಳಿಗೆ ನಿರ್ದಿಷ್ಟ ಉಸಿರಾಡದ ಅಂಗಗಳಿಲ್ಲ, ಬಟ್ ತೇವವಾದ ಚರ್ಮ ಏನಿರುತ್ತೆ ನೋಡಿ, ಅದರ ಮುಖಾಂತರ ಉಸಿರಾಟ ಮಾಡ್ತವೆ. ನೆಕ್ಸ್ಟ್ ಕೀಟಗಳು, ಉದಾಹರಣೆ ಚಿಟ್ಟೆ, ಜಿರಳೆ, ಇವು ಕೀಟಗಳಂತ ಕರಿತೀವಿ. ಇವು ಸಂಧಿಪದಿಗಳಲ್ಲಿ ಬರ್ತವೆ ಇವು. ಓಕೆನಾ? ಉದಾಹರಣೆ ಅವು ಚಿಟ್ಟೆ, ಜಿರಳೆ, ಇವು ದೇಹದ ಮೇಲಿನ ರಂಧ್ರಗಳು ಅಥವಾ ಟ್ರೆಕಿಯ ಮುಖಾಂತರ ಉಸಿರಾಡ್ತವೆ. ನೆಕ್ಸ್ಟ್ ಜೇಡಗಳು, ಇವು ಬುಕ್ಲಂಗ್ಸ್, ಸಣ್ಣ ಶ್ವಾಸಕೋಶದ ಮುಖಾಂತರ ಉಸಿರಾಡ್ತವೆ. ಅಂದರೆ ಸಣ್ಣ ಶ್ವಾಸಕ ಅಥವಾ ಚಿಕ್ಕ ಶ್ವಾಸಕೋಶ ಅಂತಂದರೆ ಬುಕ್ಲಂಗ್ಸ್ ಮುಖಾಂತರ ಉಸಿರಾಡ್ತವೆ. ನೆಕ್ಸ್ಟ್ ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ ಏನು? ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡ್ತಾನೆ. ಆ ರೀತಿ ಮಾಡುವುದರ ವೈಜ್ಞಾನಿಕ ಕಾರಣ ಏನಂತಂದು ಕೇಳಿದರೆ, ಕ್ಯಾಚನ್ನು ಬಿಡಬಾರದೆಂದು, ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು, ಹಿಮ್ಮೆಟ್ಟಿಸುವ ಬಲವನ್ನು ಕಡಿಮೆ ಸಮಯದವರೆಗೆ ಹಾಕಲೆಂದು, ಪ್ರೇಕ್ಷಕರನ್ನು ತನ್ನೆಡೆಗೆ ಸೆಳೆಯಲು. ಇದು ನೀವು ಅನ್ಬೋದು, ಇದು ಜನರಲ್ ಕ್ವೆಶನ್ ಅಂತಂದು ಅನ್ಬೋದು, ಬಟ್ ಜನರಲ್ ಕ್ವೆಶನ್ ಅಲ್ಲ ಇದು ಸೈನ್ಸ್ ಕ್ವೆಶನ್. ಓಕೆನಾ? ಯಾವುದು? ನ್ಯೂಟನ್ನ ನಿಯಮದ ಮೇಲೆ ಬರ್ತದೆ. ಓಕೆನಾ? ಆನ್ಸರ್ ಏನಪ್ಪ ಅಂತಂದರೆ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. ಎರಡನೇ ಆನ್ಸರ್ ಇದೆಲ್ಲ ಇದೆ, ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. ಯಾವ ಥರಪ್ಪ ಅಂತಂದು ನೋಡ್ಬೇಡ. ಸಂವೇಗ ಮತ್ತು ಬಲ ಅಂತ ಕರಿತೀವಿ. ನ್ಯೂಟನ್ನ ಎರಡನೇ ನಿಯಮ ಅಂತಂದು ಕರಿತೀವಿ, ಸಂವೇಗ ಮತ್ತು ಬಲ. ಇದು ಸಂವೇಗದ ಬದಲಾವಣೆಯ ದರವು ಪ್ರಯೋಗಿಸಿದ ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಎಕ್ಸಾಂಪಲ್ ನಿಮ್ಗೆ ಆಗಲೇ ಗೊತ್ತಿದ್ದಾವೆ. ಈಗ ನಾವು ಯಾವುದೇ ಒಂದು ಚೆಂಡು ಅಥವಾ ಯಾವುದನ್ನಾದರೂ ನಾವು ಯಾವ ದಿಕ್ಕಿನಲ್ಲಿ ಹೊಡಿತೀವಿ ನೋಡಿ, ಆ ರೀತಿ ಅದೇ ದಿಕ್ಕಿನಲ್ಲಿ ಹೋಗುತ್ತದೆ. ಹೌದಾ? ಅದೇ ದಿಕ್ಕಿನಲ್ಲಿ ಹೋದಾಗ ಅದು ಸಂವೇಗ ಮತ್ತು ಬಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಓಕೆನಾ? ವಿರುದ್ಧ ಅನುಪಾತದಲ್ಲಿ ಇರೋದಿಲ್ಲ. ಅದಕ್ಕಾಗಿ ವೇಗವಾಗಿ ಬರುವ ಚೆಂಡನ್ನು ಹಿಡಿಯುವಾಗ ಕೈಗಳನ್ನು ಹಿಂದಕ್ಕೆ ಎಳೆಯುವುದರಿಂದ ಚೆಂಡಿನ ವೇಗವನ್ನು ಶೂನ್ಯಕ್ಕೆ ತರಲು ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತದೆ. ಅಂದರೆ ಈಗ ಒಂದು ಚೆಂಡು ವಾಪಸ್ ಬರ್ತಾ ಇದೆ ಅಂತಂದರೆ ಅದನ್ನು ನಾವು ಏನಾದರೂ ಹಿಡಿತಾ ಹಿಂದಕ್ಕೆ ಎಳ್ಕೊಂಡ್ವಿ ಅಂತಂದರೆ ಅದು ನಮ್ಮ ಚೆಂಡು ಕೈಯಲ್ಲಿ ಸರಿಯಾಗಿ ಕೂರುತ್ತೆ ಮತ್ತು ಅದು
ಅದರ ವೇಗ ಕಡಿಮೆ ಮಾಡ್ಬೋದು ನಾವು. ಅಂದರೆ ಯಾವುದೇ ಒಂದು ಏನು ಎಕ್ಸಾಂಪಲ್, ಒಂದು ಟ್ರೈನ್ ಹೋಗ್ತಾ ಇದೆ ಅಂತಂದರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಇನ್ನೂ ನಿಂತಿರಲ್ಲ, ಆಗಲೇ ಏನು ಮಾಡ್ತಾರೆ ಜನಗಳು ಇಳಿಯೋಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ. ಆವಾಗ ಟ್ರೈನು ಸ್ವಲ್ಪ ನಿಧಾನವಾಗಿದ್ದಲ್ಲೇ ಇಳಿಯುವಾಗ ಒಂದು ವೇಳೆ ಅದರ ವಿರುದ್ಧವಾಗಿ ಏನಾದರೂ ಇಳಿದ್ರೆ ಏನಾಗುತ್ತೆ, ಬೀಳ್ತಾರೆ. ಹೌದಾ. ಒಂದು ವೇಳೆ ಟ್ರೈನ್ ಯಾವ ರೀತಿ ಹೋಗ್ತಿರುತ್ತೆ ನೋಡಿ, ಅದೇ ರೀತಿ ಇಳಿದು ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಶೂನ್ಯಕ್ಕೆ ತರ್ಬೋದು, ಅಂದರೆ ನಿಲ್ಬೋದು. ಇದೇ ಇದರಲ್ಲಿ ಬರುತ್ತೆ. ಓಕೆನಾ. ಅರ್ಥ ಆಯಿತು ಅಂತಂದು ಅನ್ಕೋತೀನಿ. ಅದಕ್ಕಾಗಿ ಇದರಿಂದ ಚೆಂಡು ಕೈಗಳಿಂದ ಹೊರ ಹೋಗಲು ಕಷ್ಟ ಮತ್ತು ಆಟಗಾರನಿಗೆ ತೊಂದರೆ ಆಗೋದಿಲ್ಲ. ತೊಂದರೆ ಅಂದರೆ ಕೈಗಳಿಗೆ ಪೆಟ್ಟು ಆಗೋದಿಲ್ಲ. ಓಕೆನಾ. ಇದು ಇದರ ಆನ್ಸರ್. ಮತ್ತು ನ್ಯೂಟನ್ನ ಒಂದನೇ ನಿಯಮ ಜಡತ್ವ ನಿಯಮ. ಇದು ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಒಂದು ವಸ್ತುವು ಬಲವನ್ನು ಉಪಯೋಗಿಸದೆ ತನ್ನ ಸ್ಥಾನದಲ್ಲಿ ಸ್ಥಿರವಾಗಿ ಇರುತ್ತದೆ. ಓಕೆನಾ. ಅಂದರೆ ಅದು ಯಾವುದೇ ಬಲ ಉಪಯೋಗಿಸಲಿಲ್ಲಪ್ಪ ಅಂತಂದರೆ ಜಡತ್ವ, ಅಂದರೆ ಅದರ ಸ್ಥಾನದಲ್ಲಿರುತ್ತೆ. ಎಕ್ಸಾಂಪಲ್ ನಿಮ್ಗಾಗಲೇ ಗೊತ್ತಿರ್ತವೆ. ಓಕೆನಾ. ಈಗ ಬಸ್ಸು ನಿಂತಿರುತ್ತೆ, ಸಡನ್ಲಿ ಏನಾದರೂ ಮುಂದಕ್ಕೆ ಹೋಗ್ಬೇಕಂತಂದರೆ ಮನುಷ್ಯ ಹಿಂದೆ ಸರಿತಾನೆ. ಒಂದು ವೇಳೆ ಏನಾದರೂ ಹೋಗುವ ಬಸ್ಸು ಸಡನ್ಲಿ ನಿಂತ್ಕೊಂಡ್ರಪ್ಪ, ಬ್ರೇಕ್ ಹಾಕಿದಾಗ ಮುಂದೆ ಇದಾಗ್ತಾನೆ, ಏನಾಗ್ತಾನೆ, ಬೀಳ್ತಾನೆ. ಇದನ್ನು ಜಡತ್ವ ನಿಯಮ ಅಂತ ಕರಿತೀವಿ. ಮತ್ತು ಎರಡನೇ ನಿಯಮ ಅಲ್ಲ, ಇದು ಮೂರನೇ ನಿಯಮ. ಮೂರನೇ ನಿಯಮ ಏನು ಹೇಳುತ್ತೆ, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳ್ತೇವೆ. ಎರಡನೇ ನಿಯಮ ಇಷ್ಟೊತ್ತು ಹೇಳಿದ್ನಲ್ಲ, ಸಂವೇಗ ಮತ್ತು ಬಲ. ನೆಕ್ಸ್ಟ್ನೇದು ಕ್ರಿಯೆಗೆ ಪ್ರತಿಕ್ರಿಯೆ. ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ, ಒಂದು ಚೆಂಡನ್ನು ಗೋಡೆಗೆ ಹೋಗಿದ್ರೆ ವಾಪಸ್ ಬರೋದು, ಅಥವಾ ಒಂದು ಹಡಗು ಮುಂದೆ ಹೋಗ್ಬೇಕಂತಂದರೆ ಹಿಂದಕ್ಕೆ ತಳ್ಳಬೇಕು, ಏನು ನೀರನ್ನು ಹಿಂದಕ್ಕೆ ತಳ್ಳಬೇಕು. ಇದು ಕ್ರಿಯೆಗೆ ಪ್ರತಿಕ್ರಿಯೆ. ಒಂದು ವೇಳೆ ರಾಕೆಟ್ ಲಾಂಚ್ ಆಗ್ಬೇಕಂತಂದರೆ ಕೆಳಗೆ ಏನು ಬೆಂಕಿ ಹತ್ಕೋಬೇಕು. ಇದೇ ಕ್ರಿಯೆಗೆ ಪ್ರತಿಕ್ರಿಯೆ. ಇದು ಗೊತ್ತಿರಲಿ. ನೆಕ್ಸ್ಟ್, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸಾರ್ ತಾಣಗಳ ಒಟ್ಟು ಸಂಖ್ಯೆ. ಓಕೆ, ಇದು 2025ರಂತೆ ಕೇಳಿಬಿಟ್ಟಿದ್ದಾರೆ. ಡಿಸೆಂಬರ್ 2025ರಂತೆ ಕೇಳಿದ್ದಾರೆ. ಬಟ್ ನಾವು 2026 ಜೂನ್ ಪ್ರಕಾರ ನೋಡೋಣ. ಓಕೆನಾ. 2026 ಪ್ರಸ್ತುತ ಪ್ರಕಾರ ಭಾರತದಲ್ಲಿರುವ ರಾಮ್ಸಾರ್ ತಾಣಗಳು ಮತ್ತು ಕರ್ನಾಟಕದಲ್ಲಿ ಇರುವ ರಾಮ್ಸಾರ್ ತಾಣಗಳನ್ನು ನೋಡೋಣ. ಓಕೆನಾ. ಭಾರತದಲ್ಲಿ ಪ್ರಸ್ತುತ ಎಷ್ಟಿದಾವೆ ಅಂತಂದರೆ 100 ರಾಮ್ಸಾರ್ ತಾಣಗಳು ಮತ್ತು ಕರ್ನಾಟಕದಲ್ಲಿ 4 ರಾಮ್ಸಾರ್ ತಾಣಗಳು ಇದ್ದಾವೆ. ಓಕೆನಾ. 2026 ಜೂನ್ ಅಂತ್ಯದ ವೇಳೆಗೆ ಭಾರತದಲ್ಲಿ 100 ರಾಮ್ಸಾರ್ ತಾಣಗಳು ಇದ್ದಾವೆ. ಇತ್ತೀಚೆಗೆ ಒಂದು ಹೊಸದಾಗಿ ಘೋಷಣೆ ಮಾಡಿದರು. ಯಾವುದಪ್ಪ ಅಂತಂದರೆ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತ ಇದೆ. ಎಲ್ಲಿದೆ ಇದು? ಉತ್ತರ ಪ್ರದೇಶದಲ್ಲಿದೆ. ಇದು ಸುರಹತಾಲ್ ಅಂತಂದು ಕರಿತೀವಿ. ಓಕೆನಾ. ಇದು ಭಾರತದ 100ನೇ ರಾಮ್ಸಾರ್ ತಾಣ. ಓಕೆನಾ. ಶೇಖ್ ಜಿಲ್ಲಾ ಪಕ್ಷಿಧಾಮ ಇದೆಲ್ಲಿದೆ? ಉತ್ತರ ಪ್ರದೇಶ. ಇದು 99ನೇ ರಾಮ್ಸಾರ್ ತಾಣ. ಮತ್ತು ಚಾರಿಧಾಮ್ ಸಂರಕ್ಷಣಾ ಮೀಸಲು ಪ್ರದೇಶ ಇದು ಎಲ್ಲಿದೆ? ಗುಜರಾತ್. ಇದು 98ನೇ ರಾಮ್ಸಾರ್ ತಾಣ. ಮತ್ತು ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ. ಇದು 97ನೇ ರಾಮ್ಸಾರ್ ತಾಣ ಅಂತ ಕರಿತೀವಿ. ಬಟ್ ಇದನ್ನ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಳ್ಳಿ ನೀವು. ಮತ್ತು ಪಾಟ್ನಾ ಅಂದ ತಕ್ಷಣ ಸೀದಾ ಬಿಹಾರಿಗೆ ಹೋಗ್ಕೊಬಿಟ್ರಿ, ಒಂದು ವೇಳೆ ಇದನ್ನ ಕೊಡ್ಬೋದು. ಈಗ ರಾಮ್ಸಾರ್ ತಾಣ ಮತ್ತು ರಾಜ್ಯಗಳು ಕೊಟ್ಟು ಪಾಟ್ನಾ ಪಕ್ಷಿಧಾಮ ಅಂತಂದು ಕೊಟ್ಟು ಕಳಿಸಿ, ರಾಮ್ಸಾರ್ ತಾಣಗಳು ಮತ್ತು ಇರುವ ರಾಜ್ಯಗಳಂತ ಕೊಟ್ಟು ಪಾಟ್ನಾ ಪಕ್ಷಿಧಾಮ ಅಂತಂದು ಕೊಟ್ಟು ನಿಮಗೇನಾದರೂ ಬಿಹಾರ ಅಂತಂದು ಕೊಟ್ಟಿದ್ರೆ ಅದು ರಾಂಗ್. ಓಕೆನಾ. ಬಿಹಾರದಲ್ಲಿ ಇಲ್ಲ ಅದು. ಈಗ ಒಂದೊಂದಾಗಿ ಫುಲ್ಲು ಎಕ್ಸ್ಪ್ಲನೇಷನ್ ನೋಡೋಣ. ಕರ್ನಾಟಕದಲ್ಲಿರುವ ಒಟ್ಟು 4 ರಾಮ್ಸಾರ್ ತಾಣಗಳು ಯಾವ್ಯಾವ ಅಂತ ನೋಡೋಣ. ಮೊದಲನೇದಾಗಿ ರಂಗನತಿಟ್ಟು ಪಕ್ಷಿಧಾಮ ಇದೆಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿ 2022ರಲ್ಲಿ ಫಸ್ಟ್ ಘೋಷಣೆ ಆಗಿದ್ದಿದೆ, ಅಂದರೆ ಕರ್ನಾಟಕದಲ್ಲಿ. ಓಕೆನಾ. ಕರ್ನಾಟಕದಲ್ಲಿ ಫಸ್ಟ್ ಘೋಷಣೆ ಆಗಿದೆ ಯಾವುದು? ಇದು. ನೆಕ್ಸ್ಟ್, ಹಗನಾಶಿನಿ ನದಿಮುಖ ಅಂತಂದು ಕರಿತೀವಿ. ಇದು ಉತ್ತರ ಕನ್ನಡ ಜಿಲ್ಲೆ ಇದೆಲ್ಲಿದೆ? 2024ರಲ್ಲಿ. ಮತ್ತು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಇದೆಲ್ಲಿದೆ? ಗದಗ ಜಿಲ್ಲೆಯಲ್ಲಿದೆ 2024. ಮತ್ತು ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಕರಿತೀವಿ. ಇದು ವಿಜಯನಗರ ಜಿಲ್ಲೆಯಲ್ಲಿ ಇದೆ. ಇತ್ತೀಚೆಗೆ ಹೊಸಪೇಟೆ ಅಂತಂದು ಜಿಲ್ಲೆ ನಿರ್ಮಾಣ ಆಯ್ತಲ್ಲ, ಅದೇ ವಿಜಯನಗರ ಜಿಲ್ಲೆಯಲ್ಲಿ ಇದೆ. 2024ರಲ್ಲಿ ಇದು ಘೋಷಣೆ ಆಯಿತು. ಒಟ್ಟು 3 2024ರಲ್ಲಿ ಘೋಷಣೆ ಆದ್ವಿ. ರಂಗನತಿಟ್ಟು ಮಾತ್ರ 2022ರಲ್ಲಿ ಕರ್ನಾಟಕದಲ್ಲಿ ಮೊದಲು ಘೋಷಣೆ ಆಯ್ತಿದೆ. ಭಾರತವು ಟೋಟಲ್ ಎಷ್ಟಿದಾವೆ ಅಂದರೆ 107 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಈಗ ರಾಮ್ಸಾರ್ ತಾಣ ಮುಗೀತು.
ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡೋಣ. ಸ್ವಲ್ಪ ಫುಲ್ಲು ಡೆಪ್ತಾಗಿ ಹೋಗ್ಬಿಡೋಣ, ಮತ್ತು ಯಾವ್ಯಾವ ಇದಾವೆ ಅಂತ ಒಂದು ಸ್ವಲ್ಪ ಎಲ್ಲ ತಿಳ್ಕೊಂಬಿಡೋಣ. ಓಕೆನಾ. 107 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದ್ರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು 1936ರಲ್ಲಿ ಘೋಷಣೆ ಆಯ್ತು. ಇದು 1936ರಲ್ಲಿ ಘೋಷಣೆ ಆಯಿತು. ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಹೈಲಿ ರಾಷ್ಟ್ರೀಯ ಉದ್ಯಾನವನ ಅಂತಂತಲೂ ಕರಿತೀವಿ. ಓಕೆನಾ. ಇನ್ನೊಂದು ಕ್ವಶನ್, ಈ ಹೈಲಿ ರಾಷ್ಟ್ರೀಯ ಉದ್ಯಾನವನ ಇದೆ ನೋಡಿ, ಯಾವ ನದಿ ಪಕ್ಕದಾಗ ಇದರ ನದಿ ಇದು ಯಾವ ನದಿ ಪಕ್ಕದಾಗ ಇದೆ ಅಂತಂತಾನೆ ಕಮೆಂಟ್ ಮಾಡಿ, ಅಥವಾ ಇದರ ಪಕ್ಕದಲ್ಲಿ ಯಾವ ನದಿ ಹರಿದೋಗುತ್ತೆ ಅಂತಂದು ಕಮೆಂಟ್ ಮಾಡಿ. ಓಕೆನಾ. ಅದು ಕೂಡ ಕ್ವಶನ್ ಆಗಿದೆ. ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಲಡಾಖ್ನಲ್ಲಿರುವ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಓಕೆನಾ. ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಹೆಮಿಸ್. ಇದೆಲ್ಲಿದೆ? ಲಡಾಖ್ನಲ್ಲಿ. ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರುವ ಸೌತ್ ಬಟನ್, ಅಂದರೆ ದಕ್ಷಿಣ ಅಂಡಮಾನ್ನಲ್ಲಿ ಇದೆ. ಅದನ್ನೇ ಸೌತ್ ಬಟನ್ ಅಂತಂದು ಕರಿತೀವಿ. ಇದು ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತಂದು ಕರಿತೀವಿ. ಮತ್ತು ಒಡಿಶಾದ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್, ಓಕೆನಾ, ರಾಷ್ಟ್ರೀಯ ಉದ್ಯಾನವನ ಏನಿದೆ ನೋಡಿ, ಇತ್ತೀಚೆಗೆ ಅದನ್ನೇ ಮೇಲ್ದರ್ಜೆಗೆ ಅಂದರೆ ಮೊದಲು ಏನಿತ್ತಿದೆ ಟೈಗರ್ ರಿಸರ್ವ್ ಇತ್ತು. ಓಕೆನಾ. ಈಗ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಿದ್ದಾರೆ. ಇದು 107ನೇ ರಾಷ್ಟ್ರೀಯ ಉದ್ಯಾನವನದಿಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದು ಜಗತ್ತಿನ ಏಕೈಕ ಕಪ್ಪು ಹುಲಿಗಳ ಅಂದರೆ ಮೆಲನಿಸ್ಟಿಕ್ ಟೈಗರ್ಸ್, ಅಂದರೆ ಇತ್ತೀಚೆಗೆ ಘೋಷಣೆ ಆಗಿದೆಯಲ್ಲ, ಇದನ್ನ ಕೇಳ್ಬೋದು. 107ನೇ ಅಂತಲೇ ಕೇಳ್ಬೋದು, ಅಥವಾ ಜಗತ್ತಿನ ಏಕೈಕ ನೈಸರ್ಗಿಕ ಕಪ್ಪು ಹುಲಿಗಳು ಅಥವಾ ಮೆಲನಿಸ್ಟಿಕ್ ಟೈಗರ್ಸ್ ರಿಸರ್ವ್ ಯಾವುದಂತಂದನ್ನು ಕೇಳ್ಬೋದು. ಸಿಮ್ಲಿಪಾಲ್ ಇದು ಎಲ್ಲಿದೆ? ಒಡಿಶಾ ರಾಜ್ಯದಲ್ಲಿ ಇದೆ. 106 ಅಂದರೆ 106ನೇ ರಾಷ್ಟ್ರೀಯ ಉದ್ಯಾನವನ ಯಾವುದು? ರೈಮೋನಾ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿ ಇದೆ. ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರೋದು ಮಧ್ಯಪ್ರದೇಶ, 11 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಸೆಕೆಂಡ್ ಯಾವುದಪ್ಪ ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್, ಇದು 9 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಒಂದು ವೇಳೆ ಏನಾದರೂ ಯಾವುದಪ್ಪ ಕೇಂದ್ರಾಡಳಿತ ಪ್ರದೇಶ ಬಿಟ್ಟು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ 2ನೇ ರಾಜ್ಯ ಯಾವುದಪ್ಪ ಅಂತಂದರೆ ಅಸ್ಸಾಂ. ಒಂದು ವೇಳೆ ಏನಾದರೂ ಭಾರತದಲ್ಲಿ ಅಂದರೆ ಕೇಂದ್ರಾಡಳಿತ ಪ್ರದೇಶವನ್ನು ಕೂಡಿಸಿಕೊಂಡು ಅಂತಂದು ಕೂಡಿದರೆ 3ನೇದು ಯಾವುದು? ಅಸ್ಸಾಂ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಬಟ್ ಬರೀ ರಾಜ್ಯಗಳ ಪೈಕಿ ಅಂತಂದರೆ ಫಸ್ಟ್ ಯಾವುದು? ಮಧ್ಯಪ್ರದೇಶ, ಮತ್ತು ಸೆಕೆಂಡ್ ಅಸ್ಸಾಂ. ನೆಕ್ಸ್ಟ್, ಈಗ ಇದನ್ನ ಯಾಕೆ ಹಾಕಿದ್ದೀರಪ್ಪ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ ನೀವು. ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಒರಿಸ್ಸಾ ರಾಜ್ಯದಲ್ಲಿ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಇದೆ. ಫಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಹಿಮಾಚಲ್ ಪ್ರದೇಶ. ವ್ಯಾಲಿ ಆಫ್ ಫ್ಲವರ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಉತ್ತರಾಖಂಡ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಕೇರಳ. ಇವು ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ ಎಂಬ ಕಾರಣಕ್ಕೆ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಬೇಕಾದರೆ ನೋಟ್ಸು ಮಾಡ್ಕೋಬೋದು. ಈಗ ಕರ್ನಾಟಕದಲ್ಲಿರುವ 5 ಟೈಗರ್ ರಿಸರ್ವ್ಸ್ನ ನೋಡ್ಬೇಡ. ಬಂಡೀಪುರ ಟೈಗರ್ ರಿಸರ್ವ್ 1973ರಲ್ಲಿ ಚಾಮರಾಜನಗರದಲ್ಲಿ ಸ್ಥಾಪನೆ ಆಗುತ್ತೆ. ಭದ್ರಾ ಟೈಗರ್ ರಿಸರ್ವ್ 1998ರಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಡಿಸ್ಟ್ರಿಕ್ನಲ್ಲಿ 2 ಕಡೆ ಇದು ಹರಡಿಕೊಂಡಿದೆ. ನೆಕ್ಸ್ಟ್, ನಾಗರಹೊಳೆ ಟೈಗರ್ ರಿಸರ್ವ್, ಇದು ಕೊಡಗು ಮತ್ತು ಮೈಸೂರಿನಲ್ಲಿ ಹರಡಿಕೊಂಡಿದೆ. ನೆಕ್ಸ್ಟ್, ಕಾಳಿ ಟೈಗರ್ ರಿಸರ್ವ್, ಇದು ಅಣಶಿ ರಾಷ್ಟ್ರೀಯ ಉದ್ಯಾನವನದಲ್ಲೂ ಬರುತ್ತೆ, ಮತ್ತು ದಾಂಡೇಲಿ ಟೈಗರ್ ರಿಸರ್ವ್ ಅಂತಲೇ ಕರೀತಾರೆ. ಓಕೆನಾ. ಅದಕ್ಕಾಗಿ ಕಾಳಿ ಟೈಗರ್ ರಿಸರ್ವ್ ಎಲ್ಲಿದೆ? 2007ರಲ್ಲಿ ಸ್ಥಾಪನೆ ಆಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಇದು. ನೆಕ್ಸ್ಟ್, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಅಥವಾ ಬೆಟ್ಟ, ಇದು BRT ಅಂತ ಕರಿತೀವಿ. ಇದು 2011ರಲ್ಲಿ ಸ್ಥಾಪನೆ ಆಯಿತು. ಚಾಮರಾಜನಗರದಲ್ಲಿ ಇದೆ ಇದು. ನೆಕ್ಸ್ಟ್, ಭಾರತದಲ್ಲಿ 44 ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳು ಇದ್ದಾವೆ. ಇವನ್ನ ನೆನ್ಪಿಟ್ಕೋಬೇಕು ನೀವು. ಓಕೆನಾ. ಎಷ್ಟಿದ್ದಾವೆ? ಪ್ರಸ್ತುತ 44 ಇದ್ದಾವೆ. 36 ಸಾಂಸ್ಕೃತಿಕ ತಾಣಗಳು. ಓಕೆನಾ. ಇವನ್ನು ಕೂಡ ಕೇಳ್ತಾರೆ. 7 ನೈಸರ್ಗಿಕ ತಾಣಗಳು, 1 ಮಿಶ್ರ ತಾಣ. ಇವನ್ನ ಕನ್ಫ್ಯೂಸ್ ಮಾಡ್ಬೋದು. 34 ಸಾಂಸ್ಕೃತಿಕ ತಾಣ, 8 ನೈಸರ್ಗಿಕ ತಾಣ, 1 ಮಿಶ್ರ ತಾಣ, ಈ ರೀತಿ ಡಿವೈಡ್ ಮಾಡ್ಕೊಳ್ಬೋದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. 36 ಸಾಂಸ್ಕೃತಿಕ ತಾಣಗಳು ಅಂದರೆ ನೈಸರ್ಗಿಕ ತಾಣಗಳು ಅಂತಂದರೆ ಏನು? ಪರಿಸರ, ಅರಣ್ಯ ಈ ರೀತಿ ಹೊಂದಿದ್ದನ್ನು ನೈಸರ್ಗಿಕ ತಾಣಗಳಂತ ಕರಿತೀವಿ. ಈಗ ಸಾಂಸ್ಕೃತಿಕ ತಾಣಗಳು ಅಂತಂದ್ರೆ ಮಾನವ ನಿರ್ಮಿತ ಆಗಿರ್ತಾವಲ್ಲ, ಏನು ಎಕ್ಸಾಂಪಲ್ ದೇವಾಲಯಗಳು ಈ ರೀತಿ ಇರ್ತಾವಲ್ಲ, ಅವನ್ನ ಸಾಂಸ್ಕೃತಿಕ ತಾಣಗಳಂತಂದು ಕರಿತೀವಿ. ಮಿಶ್ರ ತಾಣ ಅಂದರೆ ಅದು ಇದು ಎರಡನ್ನ ಹೊಂದಿರೋದು. ಈಗ
ಮಿಶ್ರ ತಾಣ ಯಾವುದಪ್ಪ ಅಂದರೆ ಸಿಕ್ಕಿಂನಲ್ಲಿರೋ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಇದೇನಿದೆ ನೋಡಿ ಮಿಶ್ರ ತಾಣ ಅಂತಂದು ಕರಿತೀವಿ. ಟೋಟಲ್ 36 ಸಾಂಸ್ಕೃತಿಕ ತಾಣ, 7 ನೈಸರ್ಗಿಕ ತಾಣ ಬಂದು ಮಿಶ್ರ ತಾಣಗಳನ್ನು ಹೊಂದಿದೆ. ಟೋಟಲ್ 44 ಇದ್ದಾವೆ. ಅತಿ ಹೆಚ್ಚು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರ. ಓಕೆನಾ, ಅತಿ ಎಷ್ಟು ಯಾವುದು ಹೊಂದಿದೆ? ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ಎಷ್ಟಿದಾವಪ್ಪ ಅಂತಂದರೆ 4 ಇದ್ದಾವೆ. ಕರ್ನಾಟಕದಲ್ಲಿ 4 ಇದ್ದಾವೆ. ಅದರಲ್ಲಿ 3 ಸಾಂಸ್ಕೃತಿಕ ತಾಣಗಳಾದರೆ 1 ನೈಸರ್ಗಿಕ ತಾಣ ಅಂತಂದು ಕರಿತೀವಿ. 3 ಸಾಂಸ್ಕೃತಿಕ ತಾಣಗಳು ಯಾವುವು? ಹಂಪಿ ಒಂದು, ನೆಕ್ಸ್ಟ್ ಪಟ್ಟದಕಲ್ಲು, ಅದಾದಮೇಲೆ ಇತ್ತೀಚೆಗೆ ಯಾವುದು ಘೋಷಣೆ ಆಯಿತು? ಬೇಲೂರು, ಹಳೆಬೀಡು ಮತ್ತು ಸೋಮನಾಥ ದೇವಾಲಯ. ಇಲ್ಲಿ ಮೈಸೂರಿನಲ್ಲಿರುವ ಸೋಮನಾಥ ದೇವಾಲಯವನ್ನು ಒಟ್ಟು ಇವು 3 ಕೂಡಿಕೇಶ್ ಮತ್ತೊಂದು ತಾಣ ಅಂತಂದು ಯಾವುದು ವಿಶ್ವ ಪರಂಪರೆ ತಾಣ ಅಂತಂದು ಘೋಷಣೆ ಮಾಡಿದರು. ಇವು 3 ಸಾಂಸ್ಕೃತಿಕ ತಾಣಗಳಾದರೆ 1 ನೈಸರ್ಗಿಕ ತಾಣ ಯಾವುದು? ಪಶ್ಚಿಮ ಘಟ್ಟಗಳು. ಇದು ನೆನ್ಪಿಟ್ಕೊಳ್ಳಿ. ಅತಿ ಹೆಚ್ಚು ಯುನೆಸ್ಕೋ ತಾಣಗಳನ್ನು ಹೊಂದಿರುವ ದೇಶಗಳು ಯಾವಪ್ಪ ಅಂತಂದರೆ ಮೊದಲು ಇಟಲಿ, ಇದು 61 ಯುನೆಸ್ಕೋ ಪರಂಪರೆ ತಾಣಗಳನ್ನು ಹೊಂದಿದೆ. ಸೆಕೆಂಡ್ ಚೀನಾ 60 ತಾಣಗಳನ್ನು ಹೊಂದಿದೆ. ನಂತರ ಜರ್ಮನಿ 55 ತಾಣಗಳನ್ನು ಹೊಂದಿದೆ. ಮತ್ತು ಫ್ರಾನ್ಸು ಇದು 54 ತಾಣಗಳನ್ನು ಹೊಂದಿದೆ. ಸ್ಪೇನ್ 50 ತಾಣಗಳು ಹೊಂದಿದೆ. ಓಕೆನಾ, ಇದು ಜರ್ಮನಿ 55, ಫ್ರಾನ್ಸ್ 54 ತಾಣಗಳನ್ನು ಹೊಂದಿದೆ. ಭಾರತ 6ನೇ ಸ್ಥಾನದಲ್ಲಿ ಇದೆ. ಎಷ್ಟು? 44 ತಾಣಗಳನ್ನು ಹೊಂದಿದೆ. ಇವತ್ತು ಇಷ್ಟು ಸಾಕು. ನಾಳೆ ಅಥವಾ ನಾಡಿದ್ದು ಮತ್ತು ಇನ್ನೂ ಕೆಲವು ಕ್ವಶನ್ಗಳನ್ನು ತಂದು ಫುಲ್ಲು ಡಿಸ್ಕಸ್ ಮಾಡೋಣ. ಓಕೆನಾ, ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.